ಕಳೆದ 3 ದಿನಗಳಿಂದ ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ರಾಯ್ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಪೊಲೀಸ್ ಕಮಿಷನರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇರಳದ ಐಟಿ ಅವರು ಬೆಂಗಳೂರಿನಲ್ಲಿ ತನಿಖೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹಾಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ, ಮೇಲ್ನೋಟಕ್ಕೆ ಫೈರಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಕಮಿಷನರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿ.ಜೆ. ರಾಯ್ ಎಂಬುವರು ಅವರು ಕಥಿತ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅಂದರೆ ಅವರೇ ಸ್ವತಃ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲಲ್ಲಿದೆ, HSR ಲಿಮಿಟ್ಸಲ್ಲಿ, ನಾರಾಯಣ ಹಾಸ್ಪಿಟಲಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದಿದ್ರು. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ, ಜಾಗ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಷ್ಟ್ರದಲ್ಲಿ ಇರೋರು, ಅವ್ರು ಬರ್ತಾ ಇದ್ದಾರೆ. ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟಿಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್ ಈಗ ನೋಡ್ತೀನಿ. ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೋ ಆ ಪ್ರಕಾರ ಕೊಡ್ತೇವೆ. ಕಂಪ್ಲೇಂಟ್ ಇಲ್ಲ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅದಕ್ಕೆ ನಾವು ಕರೆದಿದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಎಲ್ಲ ವಿಷಯ ಮೇಲ್ನೋಟಿಗೆ ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್ಸ್ ನಾನು ಎಲ್ಲ ಡೀಟೇಲ್ಸ್ ಈಗ ಗೊತ್ತಾಗುತ್ತೆ. ಈ ಇನ್ಸಿಡೆಂಟ್ ಆಗಿ ಅರೌಂಡ್ 3-3.25 ಅಂದಾಜು ಆ ನಡುವೆದಲ್ಲಿ ಐಟಿದು ರೇಡ್ ನಮ್ಮ ಇನಿಷಿಯಲ್, ಯಾಕೆಂದರೆ ಐಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವ್ರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ, ಐಟಿ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ನಮ್ಮ ಟೀಮ್ ಅವ್ರು ಮಾತಾಡ್ತಾರೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೆದು, ಬಟ್ ಆ್ಯಕ್ಚುಲ್ ಆಗಿ ಏನು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಅಂದ್ರೆ ಡ್ಯೂರಿಂಗ್ ಇನ್ಸಿಡೆಂಟ್ ಅಲ್ಲಿ ಅವ್ರ ಐಟಿ ಅಧಿಕಾರಿಗಳು ಯಾರಾದ್ರೂ ಜೊತೆಗೆ ಇದ್ರ, ಅದನ್ನ ನೋಡಿದವ್ರು ಯಾರಾದ್ರೂ ಐ ವಿಟ್ನೆಸಸ್ ಇದ್ದಾರಾ ನೋಡೋದು, ಚೆಕಪ್ ಪರಿಶೀಲನೆ, ಸಬ್ಜೆಕ್ಟ್ ಆಫ್ ಇನ್ವೆಸ್ಟಿಗೇಷನ್. ಈಗ ಎಸ್ ಆಫ್ ನಾವು ಎಲ್ಲ ಕೇರಳ ಟೀಮ್ ಯಾವ ಕೇಸ್ ರಿಲೇಟೆಡ್ ಬಂದಿದೆ ಅದ್ರ ಬಗ್ಗೆ ಪರಿಶೀಲನೆ, ರಿಲೇಟಿಂಗ್ ಟು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಗ್ಗೆ ಯಾವುದು, ಯಾಕೆಂದ್ರೆ ನಾವು ಇದು ಪ್ರಕರಣ ನಮ್ಗೆ ಐಟಿ ಡೀಟೇಲ್ಸ್ ಮಾಹಿತಿ ಇಲ್ಲ. ಮಾತ್ರ ಐಟಿ ಟೀಮ್ ಅವ್ರು ಇತ್ತು ಅಂತ ಮಾಹಿತಿ ಗೊತ್ತಾಗಿದೆ. ಆದರೆ ಕ್ರೈಮ್ ಈ ದುರಂತದಿಂದ ನಮಗೆ ತುಂಬಾ ಆಘಾತ ಆಗಿದೆ ಅಂತ ಕಾನ್ಫಿಡೆಂಟ್ ಗ್ರೂಪ್ನ ವಕೀಲರು ಪ್ರಕಾಶ್ ಮಾತನಾಡಿದ್ದಾರೆ. ಅವರು ಧೈರ್ಯವಂತರು, ಈ ಬಗ್ಗೆ ತನಿಖೆ ಆಗಲೇಬೇಕು, ಐಟಿ ಅವರು ತುಂಬಾ ಒತ್ತಡ ಕೊಟ್ಟರು ಅಂತ ಕೇಳ್ಪಟ್ಟೆ ಅಂತ ವಕೀಲರು ಮಾತನಾಡಿದ್ದಾರೆ. ಇವತ್ತು ಡಾಕ್ಟರ್ ಸಿ.ಜೆ. ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು ಕಾನ್ಫಿಡೆಂಟ್ ಕಂಪನಿಗೆ ಕಂಪನಿ ಪ್ರಾರಂಭ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ ವಿಚಾರಗಳನ್ನು ನೋಡ್ಕೋತಾ ಇದ್ದೆ. ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸುಗಳನ್ನು ಲೀಗಲ್ ಆ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪನಿಯ ವಕೀಲನಾಗಿ ಇದ್ದೆ. ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯವನ್ನು ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು. ಕಾನ್ಫಿಡೆಂಟ್ ನಾಳೆ ಬೆಂಗಳೂರಿನಲ್ಲೇ ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ, ಕಾನ್ಫಿಡೆಂಟ್ ಗ್ರೂಪ್ಗೆ ಸೇರಿದ ಜಾಗದಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಮೊಹಮ್ಮದ್ ನಲ್ಲಪಾಡ್ ಹೇಳ್ತಿದ್ದಾರೆ. ಅವ್ರ ಪತ್ನಿ ಹಾಗೆ ಮಕ್ಕಳಿಗೆ ವಿಷಯ ತಿಳಿಸಲಾಗಿದೆ.
ದುಬೈನಲ್ಲಿರುವ ಅವರ ಕುಟುಂಬ ಇವತ್ತು ರಾತ್ರಿ ಬರ್ತಾರೆ. ನಾರಾಯಣ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಬಳಿಕ ಮೊಹಮ್ಮದ್ ನಲಪಾಡ್ ಹೀಗೆ ಮಾತನಾಡಿದ್ದಾರೆ. ಸಿಜೆ ರಾಯ್ ಹೇಡಿಯಲ್ಲ, ಈ ರೀತಿ ಮಾಡೋರಲ್ಲ. ಕೈಯೋ ಮುಖಂಡ ಮೊಹಮ್ಮದ್ ನಲ್ಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿತ್ಯ ಅವ್ರ ಜೊತೆ ಮಾತನಾಡ್ತಾ ಇದೆ, ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಡಾಕ್ಟರ್ ರಾಯ್ ಸಿಜೆ ಅವರು ಒಂದು ತಂದೆ ಸ್ಥಾನದಲ್ಲಿ, ಒಂದು ಸ್ನೇಹಿತನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ. ಅವರು ಇಂಥ ಒಂದು ವಿಚಾರಕ್ಕೆ ಹೋಗ್ತಾರೆ ಇಲ್ಲ ನಡ್ಕೊಳ್ತಾರೆ ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ. ಮಾತುಗಳು ಕಮ್ಮಿ ಹೇಳೋಷ್ಟು ಒಳ್ಳೆಯದು, ಬಟ್ ಆ ವ್ಯಕ್ತಿ ಹಿಂಗೆ ಜೀವ ಕೊಡುವಂಥ ಒಂದು ಜೀವ ಅಲ್ಲ ಅದು. ಯಾವಾಗಲೂ ನಗ್ನಗ್ತಾ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥವ್ರು ಡಾಕ್ಟರ್ ರಾಯ್ ಅವರು. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನು ಮಾಡಬೇಕು, ಒಂದು ಮೂಡ್ ಆಫ್ ಆಯಿತು, ಬೇಜಾರಾಯಿತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನು ಸರ್ ನಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಡ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ, ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳಿದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಏನು ಹೇಳಲಿ. ಸಿಜೆ ರಾಯ್ ಆತ್ಮಹತ್ಯೆ ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವ ಹೀಗೆ ಅಂತ ನೋಡಿದ್ದಂತ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಶಾಕ್ ಇದು. ಇವತ್ತು ರಾತ್ರಿ ಸಿಜೆ ರಾಯ್ ಕುಟುಂಬ ಭಾರತಕ್ಕೆ ಬರ್ತಾ ಇದ್ದಾರೆ. ಕಮಿಷನರ್ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಿಜೆ ರಾಯ್ ಕುಟುಂಬ ಸದ್ಯ ವಿದೇಶದಲ್ಲಿದೆ. ಆಗ ಸಿಜೆ ರಾಯ್ ಅವರ ಸಹೋದರ ಮಾತನಾಡಬೇಕಾದ್ರೆ ಹೇಳಿದ್ರು, ಅಲ್ಲಿ ದೊಡ್ಡ ಬಿಸ್ನೆಸ್ ಇರೋದ್ರಿಂದ ಕುಟುಂಬ ಕೂಡ ಅಲ್ಲೇ ಸೆಟಲ್ ಆಗಿದೆ. ಹೆಂಡತಿ ಆಗಿರ್ಬೋದು, ಮಕ್ಕಳು ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಮಗ ಕೂಡ ಅಲ್ಪ ಸ್ವಲ್ಪ ತಂದೆಯ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಅವರು ವಿದೇಶದಲ್ಲೇ ಸೆಟಲ್ ಆಗಿದ್ರು ಅನ್ನೋದಾಗಿ ಹೇಳ್ತಾ ಇದ್ರು. ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ನಿಜಕ್ಕೂ ಶಾಕಿಂಗ್ ನ್ಯೂಸ್. ಒಂದು, ಕುಟುಂಬ ಬೇರೆ ಜೊತೆಲಿಲ್ಲ, ಅದು ಒಂದ್ ರೀತಿಯ ತೊಳಲಾಟ ಅವರಿಗೆ. ಬರ್ತಿದ್ದಾರೆ, 9 ಗಂಟೆ ಫ್ಲೈಟ್ ಅಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಅವರ ಸಹೋದರ ಮಾಹಿತಿ ಹಂಚ್ಕೊಳ್ತಾ ಇದ್ರು. ಬಹುಶಃ ಈ ಮೃತದೇಹವನ್ನ ಹಸ್ತಾಂತರ ಮಾಡ್ಬೇಕಂತ ಹೇಳಿದ್ರೆ ಕುಟುಂಬನೇ ಬಂದು ರಿಸೀವ್ ಮಾಡುವಂತದ್ದಾಗಿ ಏನ್ ಗೊತ್ತಾಗ್ತಾ ಇದೆ ಪ್ರಜ್ವಲ್? ಚೈತ್ರ, ಈಗ ಪ್ರಮುಖವಾಗಿ ಬಾಡಿ ಇನ್ನೂ ನಾರಾಯಣ ಹೃದಯಾಲಯದಲ್ಲಿದೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೋದಿಲ್ಲ. ಯಾಕಂತ ಅಂದ್ರೆ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಿಲ್ಲ, ಬದಲಾಗಿ ಬೌರಿಂಗ್ ಆಸ್ಪತ್ರೆಗೆ ಕಳಿಸ್ತಾರೆ. ಅಲ್ಲಿ ಸರ್ಕಾರಿ ವೈದ್ಯರು ಸಿಜೆ ರಾಯ್ ಅವರ ಮೃತದೇಹವನ್ನ ಪರಿಶೀಲನೆಯನ್ನ ಮಾಡಿಕೊಂಡು ನಂತರದಲ್ಲಿ ಅವರು ಅದನ್ನ ಮರಣೋತ್ತರ ಪರೀಕ್ಷೆಯನ್ನ ಒಳಪಡಿಸಿ ಅಲ್ಲಿ ಸಿಗುವಂತ ಫೈಂಡಿಂಗ್ಸ್ ಗಳನ್ನ ಅಧಿಕಾರಿಗಳಿಗೆ ಹೇಳ್ತಾರೆ. ಮತ್ತೆ ಇಲ್ಲಿ ಸದ್ಯ ಅಂದ್ರೆ ನಾವೀಗ ಏನು ಇನ್ಸಿಡೆಂಟ್ ನಡೆದಿರುವಂತ ಘಟನಾ ಸ್ಥಳದಲ್ಲಿ ಏನಿದೆ, ಕಾನ್ಸಿಡೆಂಟ್ ಕಚೇರಿ ಏನಿದೆ, ಈ ಒಂದು ಕಚೇರಿಯಲ್ಲಿ ಇನ್ನು ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗಷ್ಟೇ ಕೇಂದ್ರ ವಿಭಾಗದ ಡಿಸಿಪಿ ಅವರು ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳಿಗೆ ಒಂದಷ್ಟು ನಿರ್ದೇಶನಗಳನ್ನ ಕೊಟ್ಟು ಅವರು ಇಲ್ಲಿಂದ ಹೊರಗೆ ಬಂದಿದ್ದಾರೆ. ಈಗ ಪ್ರಮುಖವಾಗಿ ಸೋಕೋ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ದಾರೆ, ಬ್ಯಾಲಿಸ್ಟಿಕ್ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ದಾರೆ. ಅದಾದ್ಮೇಲೆ ಈಗ ಮುಂದುವರೆದ ಭಾಗದಂತೆ ಫಿಂಗರ್ ಪ್ರಿಂಟಿನ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಅವರು ಬಂದ ನಂತರದಲ್ಲಿ ಫಿಂಗರ್ ಪ್ರಿಂಟ್ಗಳು ಆ ಒಂದು ಇನ್ಸಿಡೆಂಟ್ ನಡೆದಿರುವಂತಹ ಜಾಗ ಏನಿದೆ ಅಲ್ಲಿಯ ಸುತ್ತಮುತ್ತಲಿನ ಜಾಗದಲ್ಲಿ ಬೇರೆ ಯಾವ್ದಾದ್ರು ಫಿಂಗರ್ ಪ್ರಿಂಟ್ಗಳಿದಾವ ಅಥವಾ ಏನಿದೆ ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಫಿಂಗರ್ ಪ್ರಿಂಟ್ಗಳ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ವೆಪನ್ನಿನ ಮೇಲಿರುವಂತಹ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಳ್ತಾರೆ. ಮತ್ತೊಂದ್ ಕಡೆ ಮೃತದೇಹ ಏನು ಅಲ್ಲಿ ಆಸ್ಪತ್ರೆಯಲ್ಲಿ HSR ಲೇಔಟ್ ನಲ್ಲಿದೆ, ಆ ಒಂದು ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಬೌರಿಂಗ್ ಆಸ್ಪತ್ರೆಗೆ ಇವತ್ತು ರಾತ್ರಿ ಒಳಗಾಗಿನೇ ಆಸ್ಪತ್ರೆಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಮತ್ತೆ ಅವರ ಕುಟುಂಬ ದುಬೈನಿಂದ ರಾತ್ರಿ 9 ಗಂಟೆ ಫ್ಲೈಟ್ಗೆ ಬಂದು ಸಹಿತ 3 ಅವರ್ ಜರ್ನಿ ಆಗುತ್ತೆ. ಅವರು ನಡುರಾತ್ರಿಯ ಸಮಯದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆ ನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹ ಶಿಫ್ಟ್ ಆಗಿದ್ವೆ ಅಲ್ಲಿ ಅಥವಾ ಏನಾದರೂ ಸೆಂಟ್ ಜಾನ್ ಆಸ್ಪತ್ರೆಗೆ ಮೃತದೇಹ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಮಾಡಿದ ನಂತರವಾಗಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಚೈತ್ರ, ಓಕೆ.